ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಅಷ್ಟೇ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಸೊ ಕುಂಭಮೇಳದ ಹುಡುಗಿ ಅಂದರೆ ವೈರಲ್ ಆಗಿರುವಂಥ ಮೊನಾಲಿಸಾ ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಮದುವೆ ಆಗಿರೋದು ಏನು ಅಷ್ಟು ದೊಡ್ಡ ವಿಷಯ ಅಲ್ಲ. ಸೊ ಅದು ಯಾಕೆ ಮದುವೆ ಆಯಿತು ಅನ್ನೋದು ಕೂಡ ಸಾಕಷ್ಟು ಜನಗಳ ಪ್ರಶ್ನೆ ಆಗುತ್ತೆ. ಯಾಕಂದರೆ ಅಲ್ಲಿ ಕದ್ದು ಮುಚ್ಚಿ ಆಗಿರುವಂಥ ಮದುವೆ ಥರ ಕಾಣಿಸ್ತಾ ಇದೆ ಅನ್ನೋದು ಸಾಕಷ್ಟು ಜನಗಳ ಒಂದು ಒಳ ಮಾತಾಗಿದೆ. ಸೊ ಇದರ ಬಗ್ಗೆ ಕ್ಲಾರಿಟಿ ಏನು ಅಂತ ನೋಡೋದಾದರೆ, ಕುಂಭಮೇಳದಲ್ಲಿ ಸುದ್ದಿಯಾಗಿದ್ದಂತಹ ಮೊನಾಲಿಸಾ ಅವರು ತಮ್ಮ ಪ್ರಿಯಕರನೊಂದಿಗೆ ಅಂದರೆ ಈ ಸಿನಿಮಾ ಇಂಡಸ್ಟ್ರಿಗೆ ಏನು ಎಂಟ್ರಿ ಆದರೂ ಅವತ್ತಿಂದ ಒಬ್ಬರು ಅವರಿಗೆ ಪರಿಚಯ ಆಗ್ತಾರೆ, ಫರ್ಮಾನ್ ಅನ್ನೋ ವ್ಯಕ್ತಿ. ಸೊ ಅವರು ಮುಸ್ಲಿಂ ಸಮುದಾಯದವರಾಗಿದ್ದು ಅವ್ರ ಜೊತೆ ಸ್ನೇಹ ಬೆಳೆಯುತ್ತೆ. ಸ್ನೇಹ ಆದಮೇಲೆ ಅದು ಪ್ರೀತಿಗೆ ಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ 6 ತಿಂಗಳಿಂದ ಪ್ರೀತಿ ಮಾಡ್ಕೊಂಡು ಬಂದರೆ. ಸೊ ಈಗ ನಾವು ನೋಡಿದರೆ ಅಂದ್ಕೊಳ್ಬೋದು 6 ತಿಂಗಳಿಂದ ಪ್ರೀತಿ ಆಯಿತು ಆಮೇಲೆ ಮದುವೆ ಹೇಗೆ ಸಾಧ್ಯ, 6 ತಿಂಗಳೊಳಗೆ ಅಷ್ಟು ಬೇಗ ನಂಬಿಕೆ ಎಲ್ಲ ಬರುತ್ತಾ, ನಂಬಿಕೆ ಸಾಧ್ಯ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗುತ್ತೆ. ಬಟ್ 6 ವರ್ಷ ಆಗಿರ್ಬೋದು ಅಥವಾ 16 ವರ್ಷದಿಂದನೇ ರಿಲೇಷನ್ಶಿಪ್ಪಲ್ಲಿ ಇದ್ದವರು ಡೈವೋರ್ಸ್ ಆಗಿರೋದು ಅಥವಾ ಸಾಕಷ್ಟು ಕೇಸ್ಗಳು ಬಂದಿರುತ್ತೆ. ಸೊ ಅಂಥ ಒಂದು ಘಟನೆ ಆಗಬಾರ್ದು ಇವ್ರ ಜೀವನದಲ್ಲಿ. ಆದರೂ ಕೂಡ 6 ತಿಂಗಳ ಹಿಂದೆ ಆಗಿರುವಂತಹ ಪ್ರೀತಿಯನ್ನು ಒಪ್ಕೊಂಡು ಅಷ್ಟು ಬೇಗ ಕುಂಭಮೇಳದ ಈ ಬೆಳಗ್ಗೆ ಮದುವೆಗೆ ಒಪ್ಕೊಂಡ್ರ, ಅದು ಕೂಡ ಮನೆಯವರ ಸಪೋರ್ಟ್ ಇಲ್ಲದೆ ಮದುವೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಒಂದು ಮಾತಾಗ್ತಾ ಇದೆ. ಸೊ ಫರ್ಮಾನ್ ಅವರ ಮನೆಯಲ್ಲಿ ಅವರ ತಂದೆ ಇದನ್ನು ಒಪ್ತಾ ಇಲ್ಲ, ಇನ್ನೂ ಕೂಡ ಸಮ್ಮತಿ ಕೊಟ್ಟಿಲ್ಲ ಅನ್ನೋದು ಕೂಡ ಅವ್ರು ಹೇಳುವಂಥ ವಿಷಯ ಆಗಿದೆ. ಸೊ ಅವರ ಮದುವೆಯಲ್ಲಿ ಅದು ಎಲ್ಲಾಗಿರೋದು ಅಂದರೆ ಕೇರಳದಲ್ಲಿ ಆಗಿರುವಂಥದ್ದು. ಸೊ ಇಬ್ಬರಿಗೂ ಕೂಡ ಕೇರಳ ಅಂದರೆ ತುಂಬ ಇಷ್ಟ ಅಂತೆ. ಸೊ ಕೇರಳದಲ್ಲಿ ಬಂದು ಸಿನಿಮಾ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿನ ಜನರಾಗಿರ್ಬೋದು, ಅಲ್ಲಿನ ಪರಿಸ್ಥಿತಿ ಆಗಿರ್ಬೋದು ಅಥವಾ ಅಲ್ಲಿನೊಂದು ವಾತಾವರಣ ಆಗಿರ್ಬೋದು ಇಬ್ಬರಿಗೂ ಕೂಡ ತುಂಬ ಹಿಡಿಸಿದೆ. ಸೊ ಹಾಗಾಗಿ ಬೇರೆ ಕಡೆ ನಾವು ಮದುವೆ ಆದರೆ ಅಲ್ಲೆಲ್ಲೋದ್ರೂ ವಿರೋಧ ವ್ಯಕ್ತವಾಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೇರಳಕ್ಕೆ ಬಂದು ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಸೊ ಅಲ್ಲಿದ್ದ ರಾಜಕಾರಣಿಗಳಾಗಿರ್ಬೋದು ಅಥವಾ ಸ್ಥಳೀಯರ ಬೆಂಬಲವನ್ನು ಇಟ್ಕೊಂಡು ಅವರಿಬ್ಬರು ಮದುವೆ ಆಗಿರುವಂಥದ್ದು. ಸೊ ಮದುವೆ ನೋಡಿದ್ರೆ ಸಿಂಪಲ್ ಆಗಿ ಆಗುತ್ತೆ. ಬಟ್ ಅದನ್ನು ಎಷ್ಟು ಹೈಪ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂದರೆ ಆ ಮದುವೆ ಇನ್ನೂ ಯಾವತ್ತೂ ನಡೀಲೇ ಇಲ್ಲ. ಅಂದರೆ ಕುಂಭಮೇಳದಲ್ಲೂ ಅಷ್ಟೇ ಆ ಒಂದು ಹುಡುಗಿ ಕಾಣಿಸ್ಕೊಂಡಿದ್ದು ಅವರ ಕಣ್ಣಿಂದ, ಆ ಒಂದು ಕಣ್ಣಿನ ಸೌಂದರ್ಯದಿಂದ ಹೆಸರುವಾಸಿಯಾಗಿರುವಂಥದ್ದು. ಸೊ ಅವರಿಂದ ಮತ್ತೆ ಆ ಸಿನಿಮಾಗೆ ಅಪರ್ಚುನಿಟಿಗಳಾಗಿರ್ಬೋದು, ಅವರ ಒಂದು ಟ್ಯಾಲೆಂಟಿಂದ ಗುರುತಿಸ್ಕೊಂಡಿದ್ದಾಗಿರ್ಬೋದು, ಈ ಥರ ಸಾಕಷ್ಟು ಅಪರ್ಚುನಿಟಿಗಳು ಬರ್ತಾ ಇದೆ. ಬಟ್ ಈಗ ಅವರ ಮದುವೆ ವಿಷಯ ಅಂತೂ ಸಿಕ್ಕಾಪಟ್ಟೆ ಕೂಡ ವೈರಲ್ ಆಗ್ತಾ ಇದೆ. ಆ ಕುಂಭಮೇಳದಲ್ಲಿ ಏನು ಆ ಹುಡುಗಿಯ ಒಂದು ಕಣ್ಣಿನಿಂದ ಅವರು ಎಷ್ಟೆಲ್ಲ ವೈರಲ್ ಆದರು. ಸೊ ಈಗ ಕೂಡ ಅಷ್ಟೇ ಅವರು ಈ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಟ್ ಇದು ಕದ್ದು ಮುಚ್ಚಿ ಆಗಿರುವಂತಹ ಮದುವೆ ಅನ್ನೋದು ಸಾಕಷ್ಟು ಜನರ ಒಂದು ಮಾತಾಗಿದೆ. ಬಟ್ ಇದಕ್ಕೆ ಕ್ಲಾರಿಟಿ ಕೊಟ್ಟಂತಹ ಅವರು ಅಲ್ಲಿ ಕದ್ದು ಮುಚ್ಚಿ ಆಗಿರುವಂಥದ್ದು ಏನಕ್ಕಂದರೆ ಅವರ ಮನೆಯಲ್ಲಿ ಇದಕ್ಕೆ ಪರಿಸ್ಥಿತಿಗೆ ಅವರಂದರೆ ಈ ಪ್ರೀತಿಗೆ ಮನೆಯಲ್ಲಿ ನಿರಾಕರಿಸೋ ಕಾರಣಕ್ಕೋಸ್ಕರ ಅವರು ಇಲ್ಲಿ ಮದುವೆ ಆಗಿರುವಂಥದ್ದು. ಸೊ ಹಾಗಾಗಿ ಕುಂಭಮೇಳದ ಬೆಳಗ್ಗೆ ಈ ಮದುವೆ ಕದ್ದು ಮುಚ್ಚಿ ಆಗಿದೆಯಾ ಅಥವಾ ಅವರು ಏನಾದರೂ ಓಡಿ ಹೋಗಿ ಮದುವೆ ಆಗಿದ್ದಾರಾ, ಫರ್ಮಾನ್ ಮನೆಯಿಂದನೂ ಕೂಡ ಒಪ್ಪಿಗೆ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಸ್ಟಾರ್ ಆಗಿದ್ರು ಕೂಡ, ಇಂಥ ಒಂದು ಹೆಸರಿದ್ರು ಕೂಡ ಕದ್ದು ಮುಚ್ಚಿ ಮದುವೆ ಆಗುವಂಥದ್ದು ಏನಿತ್ತು ಅಂದರೆ ಮನೆಯವರೀಗ ಎಷ್ಟೇ ಆದರೂ ಈಗ ಮನೆಯವರು ಒಬ್ಬರು ಅವರ ಹತ್ರ ಹೆಸರಿದೆ ಅಥವಾ ಏನಾದರೂ ಒಂದು ಹೆಸರು ಮಾಡ್ಕೊಂಡಿದ್ದಾರೆ ಅಂದಮೇಲೆ ಅವ್ರು ಮದುವೆ ಆಗೋಕ್ಕೆ ತುಂಬ ಈಸಿ. ಅಂದರೆ ಅವರ ಗೆಳೆಯ ಆಗಿರ್ಬೋದು ಅಥವಾ ಪ್ರೀತಿಸಿದಂತಹ ವ್ಯಕ್ತಿ ಆಗಿರ್ಬೋದು. ಬಟ್ ಇಲ್ಲಿ ಒಪ್ಕೊಂಡಿಲ್ಲ ಅನ್ನೋಕ್ಕೆ ಕಾರಣ ಏನು, ಫರ್ಮಾನ್ ಅವರು ಮುಸ್ಲಿಂ ಅಂತಾನ. ಸೊ ಅದು ಕೂಡ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಇವರಿಬ್ಬರ ಈ ಪ್ರೀತಿ 6 ತಿಂಗಳ ಹಿಂದೆ ಆಗಿರುವಂಥದ್ದು, ಆ ಪ್ರೀತಿ ಈಗ ಮದುವೆ ಅಂತ ಹೋಗಿದೆ. ಸೊ ಮದುವೆ ಆಗಿದ್ದಾರೆ. ಆದರೂ ಕೂಡ ಅಲ್ಲಿನ ಕೆಲವೊಂದು ಜನರಾಗಿರ್ಬೋದು ಅಥವಾ ಅಲ್ಲಿನ ಅವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೋ ಅವರು ಈಗಲೂ ಕೂಡ ಅವ್ರ ಜೊತೆನೇ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕುಂಭಮೇಳದ ಬೆಳಗ್ಗೆಯ ಸೈಲೆಂಟ್ ಮದುವೆಗೆ ನಿಮ್ಮ ಕಮೆಂಟ್ ಅಂದರೆ ನಿಮ್ಮ ಉತ್ತರ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.